ನೀವು ಎತ್ತಿ ತೋರಿಸೋದಕ್ಕ ಕುಮಾರಣ್ಣನವ್ರಿಗೆ ಚಾಲೆಂಜ್ ಮಾಡ್ತಾ ಇರ್ತಾರೆ. ಇದೇ ರೀತಿ ನೀವು ಅಸಭ್ಯ ವರ್ತನೆ ತೋರಿಸ್ತಾನೆ ಇದ್ದೀರಾ. ಇದು ನಮ್ಗಂತಲ್ಲ, ಎಲ್ಲರಿಗೂ ನೀವು ಈಗ ಹಿರಿಯ ಮುಖಂಡರಿಗೆಲ್ಲ ನೀವು ತೋರಿಸ್ತಾ ಇದ್ದೀರಾ. ಪ್ರದೀಪ್ ಈಶ್ವರ್ ಅವರು ಯಾವ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಹಿಂದ್ಗಡೆ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಕುಮ್ಮಕ್ ಕೊಡ್ತಾ ಇದೆಯಾ ಅಂತ ನನಗನ್ನಿಸುತ್ತೆ. ನೋಡಿ, ಬಿಡದಿ ಒಂದು ಇಶ್ಯೂ ಏನ್ ತಗೊಂಡ್ವಿ, ಪ್ರತಿ ಸಲ ನಾವು ಯಾವುದೇ ಒಂದು ಇಶ್ಯೂ ತಗೊಂಡಾಗ್ಲೂ ಕೂಡ ಇದೇ ರೀತಿ ಒಂದು ಡಿವಿಯೇಷನ್, ಒಂದು ಡೈವರ್ಟ್ ಮಾಡೋ ಟ್ಯಾಕ್ಟಿಕ್ಸ್ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದೇ ರೀತಿ ಈ ಬಿಡದಿ ಇಶ್ಯೂ ಸಕ್ಸಸ್ಫುಲ್ ಆಗಬಾರ್ದು, ನಮ್ಮ ರೈತರ ಪರ ನಾವು ನಿಂತ್ಕೊಬಾರ್ದು, ಈ ಒಂದು ಬಿಡದಿಯಲ್ಲಿ ಏನು AICT ಆಗ್ತಾ ಇದೆ ಅದ್ರ ವಿರುದ್ಧ ರೈತರ ಪರ ನಾವು ನಿಂತ್ಕೊಬಾರ್ದು, ಧ್ವನಿ ಆಗಬಾರ್ದು ಅಂತ ಹೇಳಿ ಈ ರೀತಿ ಡೈವರ್ಟ್ ಟ್ಯಾಕ್ಟಿಕ್ಸ್ ಈ ಕಾಂಗ್ರೆಸ್ ಸರ್ಕಾರ ಬಳಸ್ತಾ ಇದೆಯಾ ಅನ್ನೋ ಎಲ್ಲೋ ಒಂದು ಡೌಟ್ ನಮಗೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಪ್ರಚೋದನೆ ನೀಡಿದಂತಹ ಪ್ರದೀಪ್ ಈಶ್ವರಿಗೆ ನೀವು ಬೆನ್ ತಟ್ಟುತ್ತೀರಾ ಹಿಂದ್ಗಡೆಯಿಂದ. ಯಾಕೆ ತಟ್ತೀರಾ ಬೆನ್ನು? ಅವ್ರು ಏನು ಅಂತ ಸಾಹಸ ಮಾಡಿಬಿಟ್ರ? ಬೆನ್ ತಟ್ಟುವಂತ ಸಾಹಸ ನೀವು ಹೇಳಿರುವಂಥದ್ದು ಯಾರಿಗೆ? ಹಿರಿಯ ಮುಖಂಡರಿಗೆ, ಕುಮಾರಣ್ಣ ಅವರಿಗೆ, ದೇವೇಗೌಡ ಅಪ್ಪಾಜಿ ಅಂತ ಹಿರಿಯ ಮುತ್ಸದ್ದಿ ನಾಯಕರಿಗೆ ನೀವು ಹೇಳಿರುವಂಥದ್ದು ಮಾತು ಒಂದ ಎರಡ? ನಿಜಕ್ಕೂ ಛೀಮಾರಿ. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ನೀವು ಮುಗಣ್ಣಗೆ ಬೀಳ್ತೀರ ಒಂದೊಂದ್ಸಲ. ಏನೇ ಈ ತರ ಕ್ವಶನ್ ಕೇಳಿದ್ರು, ಬೇಡಪ್ಪ ಅವ್ರು ಮಾಡಿರೋದಕ್ಕೆ ಹೀಗೆ ಅಂತ ಮುಗಣ್ಣಗೆ, ನಿಮ್ಮ ಮುಗಣ್ಣಗೆ ಹಿಂದೆ ಮಾಡ್ಲಿ ಬಿಡು, ಕುಮಾರಣ್ಣ ಅವ್ರು ಹೇಳಲಿ ಬಿಡು ಅನ್ನೋ ಉದ್ದೇಶ ನಿಮ್ಮಲ್ಲಿದೆ. ಅದು ಎದ್ದಿ ಕಾಣುತ್ತೆ. DK ಶಿವಕುಮಾರ್ ಅವರಿಗೆ ಒಂದು ನನ್ನ ಮನವಿ, ದಯಮಾಡಿ ಇಂಥ ಶಾಸಕರಿಗೆ ನೀವು ಒಂದು ಟ್ರೈನಿಂಗ್ ಕೊಡಿ, ಇಲ್ಲ ಯಾವುದಾದ್ರೂ ಒಂದು ಖಂಡಿತವಾಗಿ ಒಂದು ಆಸ್ಪತ್ರೆಗೆ ಏನಾದರೂ ಸೇರಿಸಬೇಕಾಗಿ ನನ್ನ ವಿನಂತಿ.